ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ರಮೇಶ್ ಜಿಗಜಿಣಗಿ ಅವರೇ, ಇಷ್ಟು ದಿವಸ ನೀವು ಎಲ್ಲಿದ್ದೀರಿ? ಕೆಎಂಎ ತಾಲೂಕಾ ಅಧ್ಯಕ್ಷ ಡಾಕ್ಟರ್ ಅಬುಬಕರ್ ಮುಲ್ಲಾ, ದಲಿತ ಮುಖಂಡ ರಾಜಶೇಖರ್ ಕುಚ್ಬಾಳ್ ಅವರು ಗೋ ಬ್ಯಾಕ್ ನಾರಾಯಣಸ್ವಾಮಿ ಎಂಬ ಘೋಷಣೆ ಕೂಗಿದ್ದಕ್ಕೆ ಕೆಎಂಎ ತಾಲೂಕು ಘಟಕ ಸ್ವಾಗತಿಸುತ್ತದೆ ಎಂದು ಸುದ್ದಿಗೋಷ್ಠಿ ಮುಖಾಂತರ ಡಾಕ್ಟರ್ ಅಬುಬಕರ್ ಮುಲ್ಲಾ ಮಾತನಾಡಿದರು. 84 ಕುಟುಂಬಗಳು ಸುಮಾರು 12 ದಿನಗಳಿಂದ ನಿರಂತರ ಹೋರಾಟ ಮಾಡುತ್ತಿದ್ದು, ಅವರ ಹೋರಾಟದ ವೇದಿಕೆ ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು. ಕೆಎಂಎ ತಾಲೂಕು ಕಾರ್ಯದರ್ಶಿ ಅಬ್ದುಲ್ ಮುಲ್ಲಾ ಮಾತನಾಡಿ, ರಮೇಶ್ ಭೂಸ್ನೂರ್ ಅವರು 13 ವರ್ಷ ಅಧಿಕಾರದಲ್ಲಿದ್ದಾಗ ಸಮಸ್ಯೆ ಬಗೆಹರಿಸಿದ್ದರೆ ಈ ದಿನ ನೋಡಲು ಕಾಣ್ತಾ ಇರಲಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ಕೆಎಂಎ ತಾಲೂಕಾ ಉಪಾಧ್ಯಕ್ಷ ಮುನವರ್ ಮುಲ್ಲಾ ಹಾಗೂ ಅಬುಬಕರ್ ಖತೀಬ್ ಉಪಸ್ಥಿತರಿದ್ದರು. ಮೊಟ್ಟ ಮೊದಲನೇದಾಗಿ ನಾವು ಏನು ಹೇಳಕ್ಕೆ ಬಯಸ್ತಾ ಇದೆ ಅಂತಂದರೆ, 84 ಕುಟುಂಬದವರ ಜೊತೆ 84 ಕುಟುಂಬದವರ ದುಃಖದಲ್ಲಿ ಸಂಪೂರ್ಣವಾದಂತಹ ಕೆಎಂಎ ಅವರ ಜೊತೆಯಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದು ಅಷ್ಟೇ ಅಲ್ಲದೆ ಸಿಣಗಿಯ ಸಮಸ್ತ ನಾಗರಿಕರು ಸಹಿತ ನಿಮ್ಮ ದುಃಖದಲ್ಲಿ ಭಾಗಿಯಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದನ್ನು ಇಂಥ ಒಂದು ಕೆಟ್ಟ ಪ್ರವೃತ್ತಿ ನಾವು ಒಂದು 10-12 ದಿನಗಳಿಂದ ನಾವು ಏನು ನೋಡ್ತಾ ಇದ್ದೇವೆ. ಅವರ ಬೇಡಿಕೆಗಾಗಿ ಹೋರಾಟ ಮಾಡುವುದು ಸ್ವಾಗತ. ಹೋರಾಟ ಮಾಡಲಿ. ಯಾವ ಕಾರಣಕ್ಕಾಗಿ ಹೋರಾಟ ನಡೆಯುತ್ತಿದೆಯೋ ಅದೇ ಒಂದು ಕಾರಣಕ್ಕಾಗಿ ಹೋರಾಟ ಮಾಡಬೇಕೇ ಹೊರತು ಬೇರೆ ಬೇರೆ ಉದ್ದೇಶವನ್ನು ಇಟ್ಟುಕೊಂಡು ರಾಜಕೀಯವನ್ನು ಬೆರೆತು ಒಂದು ಅಭಿವೃದ್ಧಿಯ ಮಹಾನ್ ನಾಯಕ ಶಾಸಕರಾದಂತಹ ಅಶೋಕ್ ಮನಗೋಳಿಯವರಿಗೆ ಒಂದು ಕಪ್ಪು ಚುಕ್ಕೆ ತರುವಂಥ ಕೆಲಸವನ್ನು ಮಾಡುವುದು, ಅದಕ್ಕೆ ನಾನು ಖಂಡಿಸ್ತೇನೆ. ಯಾಕೆಂತಂದರೆ ಈ ಒಂದು ಬೆಳವಣಿಗೆಯಲ್ಲಿ ಮನೆಗಳು ತೆರವು ಆದ ನಂತರ, ತೆರವು ಆಗುವಂಥ ಮುಂಚೆಯೂ ಬಹಳಷ್ಟು ಸಲ ಸಂದಾಯದ ಮಾತುಕತೆಗೆ ಒಂದು ಕೆಲಸವನ್ನು, ಒಂದು ಪರಿಶ್ರಮವನ್ನು ಶಾಸಕ ಅಶೋಕ್ ಮನಗೋಳಿ ಅವರು ಮಾಡಿದ್ದಾರೆ. ಇದನ್ನು ಸಿಣಗಿಯ ಸಮಸ್ತ ನಾಗರಿಕರಿಗೂ ಗೊತ್ತು ಮತ್ತು ವಿರೋಧ ಪಕ್ಷದವರಿಗೂ ಗೊತ್ತಿದೆ. ಅದಲ್ಲದೆ ತನ್ನ ಶಾಸಕರ ಅವಧಿಯಲ್ಲಿ ಆಗಲಾರದಂತಹ ಘಟನೆ ಇದು. ಮತ್ತು ಶಾಸಕ ಅಶೋಕ್ ಮನಗೋಳಿಯವರು ಆಗೋಕ್ಕಿಂತ ಮುಂಚೆ ಶ್ರೀ ರಮೇಶ್ ಭೂಸ್ನೂರ್ ಅವರು ಶಾಸಕರಿದ್ದರು. ಅವರ ಕಾಲದಲ್ಲಿಯೂ ಸಹಿತ ಈ ಸಮಸ್ಯೆಯನ್ನು ಇತ್ತು. ಇದನ್ನು ಸಮಸ್ಯೆಯನ್ನು ಬಗೆಹರಿಯದೆ ನಿಮ್ಮ ಕಾಲದಲ್ಲಿಯೇ ಸಮಸ್ಯೆಯನ್ನು ಬಗೆಹರಿತಂತಂದರೆ ಈ ಒಂದು ಇಂತಹ ಒಂದು ದಿನವನ್ನು ನಾವು ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ಅದನ್ನು ಬಿಟ್ಟು ಈ ಒಂದು ಇವರ ಅವಧಿಯಲ್ಲಿಯೇ ಒಂದು ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡಿದ ನಂತರ ಅನಿವಾರ್ಯವಾಗಿ ತೆರವು ಮಾಡುವಂಥ ಸಂದರ್ಭವನ್ನು ಒದಗಿ ಬರುತ್ತದೆ. ಅಷ್ಟಾದರೂ ಸಹಿತ ಶ್ರೀ ಶಾಸಕ ಮನಗೋಳಿ ಅವರು ಅವರಿಗೆ ಪರ್ಯಾಯ ಮಾರ್ಗವನ್ನು ಮಾಡಲಿಕ್ಕೆ ಮುಂದಾಗ್ತಾರೆ. ಒಂದು ಸುಣಗಾರವರ ತೋಟದಲ್ಲಿರ್ತಕ್ಕಂತಹ 13 ಎಕರೆಯಲ್ಲಿಯೂ ಸಹಿತ ಅವರಿಗೆ ಮನೆಯನ್ನು ಮತ್ತು ಜಾಗವನ್ನು ಕೊಡಲು ವ್ಯವಸ್ಥೆಯನ್ನು ಮಾಡ್ತಾರೆ. ಅದಕ್ಕೂ ಒಪ್ಪುವುದಿಲ್ಲ. ಎರಡನೇದಾಗಿ ಅಂತರ್ಗಂಗಿ ರಸ್ತೆಯಲ್ಲಿಯೂ ಸಹಿತ ಅಲ್ಲಿ ಆಲ್ರೆಡಿ ಏನೇ ಪ್ಲಾಟ್ಗಳು ಆಗಿದ್ದಾವೆ, ಅಲ್ಲಿಯೂ ಸಹಿತ ಕೊಡಲು ಅವರು ಮುಂದಾದಾಗ ಅದಕ್ಕೂ ಒಪ್ಪುವುದಿಲ್ಲ. ಸಾಕಷ್ಟು ಸಲ ಅವರನ್ನು ಪ್ರಮುಖರಿಗೆ ಕರೆಸಿ ಸಂಧಾನ ಮಾಡುವಂಥ ಪ್ರಯತ್ನವೂ ಸಹಿತ ಮಾಡಿದ್ದಾರೆ. ಶಾಸಕ ಅಶೋಕ್ ಮನಗೋಳಿ ಅವರು ಪ್ರಾಮಾಣಿಕವಾಗಿ ಅವರಿಗೆ ನ್ಯಾಯ ಕೊಡುವಂಥದ್ದಲ್ಲಿ ಪ್ರಯತ್ನವನ್ನು ಮಾಡ್ತಾನೇ ಬಂದಿದ್ದಾರೆ. ಆದರೆ ಅದನ್ನು ಬಿಟ್ಟು ಏನು ಹೋರಾಟದ ಮೂಲ ಉದ್ದೇಶ ಇದೆಯೋ ಅದು ಮೂಲ ಉದ್ದೇಶ ಒಂದು ಕಡೆ ಬೀದಿಗೊತ್ತಿ ಇದರದ ಒಂದು ನೆಪವನ್ನು ಒಡ್ಡಿ ರಾಜಕೀಯ ಮಾಡಲು ಮುಂದಾಗಿದ್ದಾರೆ ಅಂತಂತಂದರೆ ಇದು ಸಿಣಗಿಯ ಜನತೆಗೆ ಇದು ಎಂಥ ದಿನ ನೋಡಕ್ಕೆ ಬಂತಪ್ಪ ಅನ್ನೋದು ನಮಗೆ ಭಾವಿಸ್ತಾ ಇದೆ. ನೀವು ರಾಜಕೀಯ ಮಾಡಬೇಕಾಗಿತ್ತಪ್ಪ ಅಂತಂದರೆ ಬೇರೆ ವೇದಿಕೆಯನ್ನು, ಬೇರೆ ಬೇರೆ ವಿಷಯಗಳನ್ನು, ಅಭಿವೃದ್ಧಿ ವಿಷಯದಲ್ಲಿ ನೀವು ರಾಜಕೀಯ ಮಾಡಿರಿ. ಶಾಸಕರ ಇದು ಇಂಥ ವರ್ಕ್ ಕೆಲಸನ ಆಗಬೇಕಾಗಿತ್ತು, ಆಗಿಲ್ಲ, ನನ್ನ ಕಾಲದಲ್ಲಿ ನಾನು ಅಷ್ಟು ಮಾಡಿದ್ದೆ, ನೀವು ಮಾಡಲಿಲ್ಲ ಅಂತ ಹೇಳ್ರಿ.
ನಿಮ್ಮ ಅವಧಿಯಲ್ಲಿ ಯಾಕೆ ನಿಮ್ಮ ಅವಧಿಯಲ್ಲಿ ಅಷ್ಟು ಜನಸಂಖ್ಯೆ ಇರಲಿಲ್ಲವೋ? ನೀವು ಮಾಡಬೇಕಾಗಿತ್ತು ನಗರಸಭೆಯನ್ನು, ಯಾಕೆ ಮಾಡಲಿಲ್ಲ? ಅವರು ಹುಟ್ಟು ಹೋರಾಟಗಾರರು, ಮನೆತನದಿಂದಲೂ ಸಹಿತ ಅವರು ಅಭಿವೃದ್ಧಿಯ ಪರವಾಗಿ ಜನಪರ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಇಂಥ ಒಂದು ಶಾಸಕವನ್ನು ನಾವು ನೋಡಿದ್ದು ನಾವು ಪುಣ್ಯ. ನಾನು ನಿಜವಾಗ್ಲೂ ಯಾರ ಪರವಾಗಿ ನಾನು ಮಾತಾಡ್ತಾ ಇಲ್ಲ, ಆದರೆ ನಿಜವಾಗಲೂ ಸಾಕಷ್ಟು ಯೋಜನೆಗಳನ್ನು, ಸಾಕಷ್ಟು ಬಜೆಟನ್ನು ಸಿಂದಗಿ ನಗರಕ್ಕೆ, ಒಂದು ಸಿಂದಗಿ ತಾಲೂಕಿಗೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಬಜೆಟನ್ನು ತರ್ತಾ ಇದ್ದಾರೆ. ಅದಕ್ಕೆ ಸಹಕಾರಕ್ಕೂ ಬಹಳ ಅವಶ್ಯಕತೆ ಇದೆ. ನೀವು ಸಹಕಾರನೇ ಮಾಡಲಿಲ್ಲ ಅಂತಂತಂದರೆ, ಅಭಿವೃದ್ಧಿಗೆ ನೀವು ವಿರುದ್ಧ ವ್ಯಕ್ತಪಡಿಸಿದರಂದರೆ ಅದಕ್ಕೆ ನಮ್ಮದು ಧಿಕ್ಕಾರ ಇರುತ್ತದೆ. ನಗರಸಭೆಯನ್ನು ಬಂದಿದ್ದಕ್ಕೆ ನಿಮಗೆ ಇಷ್ಟ ಇಲ್ವಾ? ಅದಕ್ಕಾಗಿ ನೀವು ಅಷ್ಟು ತಲೆ ಕೆಡಿಸ್ಕೊಳ್ಳೋದು? ಒಳ್ಳೆಯ ಕೆಲಸ ಬಂದಾಗ ಅದಕ್ಕೆ ನಾನು ಸ್ವಾಗತ ಮಾಡಿಕೊಡ್ರಿ. ಸಂಸದ ರಮೇಶ್ ಜಿಗಜಿಣಗಿ ಅವರೇ, ನೀವು ಆರಿಸಿ ಬಂದಾಗ ಸಿಂಧಿ ಕಡೆ ಒಟ್ಟ ಅವ್ರ ಮುಖಾನೇ ಮಾಡಿದ್ದಿಲ್ಲ. ನಿಮ್ಗೆ ಯಾರ ಮಕ್ಕೊಂಡಿದ್ದೀರಿ, ನೀವು ಎಬ್ಸ್ಕೊಂಡು ತಂದಾರ ಅವರು. ಕೊಡಬೇಕಾಗಿತ್ತು ನಿಮ್ಮ ಸಂಸದರ ನಿಧಿಯಲ್ಲಿ ಏನಾದರೂ ಬಂದು ಆರ್ಥಿಕ ಸಹಾಯಧನವನ್ನು ಮಾಡಿದ್ರ? ಏನೂ ಮಾಡಲಿಲ್ಲ. ನಿಮ್ಗೆ ರಾಜಕೀಯ ಪ್ರತಿಷ್ಠೆ ಬೇಕಾಗಿದೆ. ರಾಜಕೀಯ ಪ್ರತಿಷ್ಠೆಯಿಂದ ಜನರ ಕಷ್ಟಗಳನ್ನು ದೂರ ಮಾಡಲು ಸಾಧ್ಯವಿಲ್ಲ. ಅವರು ಕುಳಿತಿರ್ತಕ್ಕಂತಹ ನ್ಯಾಯದಗೋಸ್ಕರ ಏನು ಕೂತಿದ್ದಾರೆ, ಅವರ ಕಷ್ಟಗಳನ್ನು ದೂರ ಆಗಲಿಕ್ಕೆ ಸಾಧ್ಯವಿಲ್ಲ. ಕಷ್ಟವನ್ನು ದೂರ ಆಗಬೇಕಪ್ಪ ಅಂದರೆ ನಮ್ಮ ಜನಪ್ರತಿನಿಧಿಯಾದಂತಹ, ನಮ್ಮ ಶಾಸಕರಾದಂತಹ ಅಶೋಕ್ ಮನಗೋಳಿಯವರು ಸಾಥ್ ನೀಡಿದಾಗ ಅದು ಸಾಧ್ಯ ಆಗ್ತದೆ. ಅವರ ಜೊತೆ ನಿಮ್ಮ ಸ್ಪಂದನೆ ಇರಬೇಕು, ತಾಳ್ಮೆ ಇರಬೇಕು, ಮಾರ್ಗದಲ್ಲಿ ಇರಬೇಕು. ಕಾನೂನಾತ್ಮಕವಾಗಿ ನೀವು ಹೋಗಿದ್ದೇ ಆದಲ್ಲಪ್ಪ ಅಂತಂದ್ರೆ ಈ ಸಮಸ್ಯೆಗೆ ಒಂದು ನಿವಾರಣೆಯನ್ನು ಒದಗಿಸ್ತದೆ. ಇಲ್ಲದೆ ಹೋದ್ರಪ್ಪ ಅಂತಂದ್ರೆ, ಈಗ ತಾಯಿ ಮಕ್ಕಳು ಹೊತ್ತಾಗ ತಾಯಿನೇ ಹಾಲು ಕುಡಿಸ್ಬೇಕು, ಬೇರೆಯವ್ರು ಯಾರೂ ಹಾಲು ಕುಡಿಸೋದಿಲ್ಲ. ಬಂದವರು ಏನಾದರೂ ಸಮಸ್ಯೆ ನಿವಾರಣೆ ಮಾಡ್ತಾರ? ಇವರೇ ನಮ್ಮೂರವರ ನಾರಾಯಣ ಸ್ವಾಮಿ ಅವರೇ ಏನು ಮಾಡಿದ್ರಿ ನೀವು ಬಂದು? ರಾಜು ಕುಚಬಾಳ್ ಅವರು ಗೋ ಬ್ಯಾಕ್ ಅಂದು ನಾನು ಸ್ವಾಗತಾರ್ಹ ಮಾಡ್ತೇನೆ. ನಿಮ್ದು ಏನು ಕೆಲಸ ಇಲ್ಲಿ ಬರುವುದು? ನೀವು ಏನು ಕೆಲಸ ಮಾಡಿರಿ ಅಂತ ನಮ್ಮೂರಿಗೆ ಬರ್ತೀರಿ? ರಮೇಶ್ ಜಿಗಜಿಣಗಿಯವರೇ, ನೀವೇನು ನಮ್ಮ ಅಭಿವೃದ್ಧಿ ಏನು ಮಾಡಿದ್ದೀರಿ? ನೀವು ನಮ್ಮ ಸಂಸದರು ಹೌದು ಅಲ್ವೋ? ಏನು ಅಭಿವೃದ್ಧಿ ಮಾಡಿದಿರಪ್ಪ? ಎಷ್ಟು ಯೋಜನೆಯನ್ನು ತಂದಿದ್ರು ನಮ್ಮ ಸಿಂದಗಿ ಭಾಗಕ್ಕೆ? ಕೇಂದ್ರದಿಂದ ಎಷ್ಟು ಅನುದಾನವನ್ನು ತಂದು ನಮ್ಮ ಸಿಂದಗಿಯನ್ನು ಅಭಿವೃದ್ಧಿ ಮಾಡಿದಿರಿ ಹೇಳ್ರಿ ನೋಡೋಣ. ಈಗ ಬಂತ ನಿಮ್ಮ 84 ಜನರ ಒಂದು ಕಣ್ಣೀರು ಒರೆಸುವ ಒಂದು ಅನುಕಂಪವನ್ನು ಈಗ ಬಂತ? ಇವೆಲ್ಲ ರಾಜಕೀಯ ನಾಟಕ ಬೇಡ. ಇದು ಸಿಂದಗಿ ಜನತೆ ಬಹಳ ಸಮಗ್ರವಾಗಿ ಜಾಗೃತರಾಗಿದ್ದಾರೆ. ಇದನ್ನು ರಾಜಕೀಯ ಚಟುವಟಿಕೆಗಳನ್ನು ನೀವು ಏನು ಬರಿತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ ಎಂಬುದನ್ನು ಸಿಂದಗಿಯ ಸಮಗ್ರ ಜನತೆಯನ್ನು ನೋಡ್ತಾ ಇದೆ. ಯಾರೂ ಮೂರ್ಖರಲ್ಲ. ನೀವೇನಾದರೂ ಮೂರ್ಖರೆಂದು ಹೇಳಿ ತಿಳಿದುಕೊಂಡು ಏನಾದರೂ ಬಣ್ಣ ಮೆಸಲು ನೀವು ಪ್ರಯತ್ನ ಪಟ್ರಪ್ಪ ಅಂತಂದರೆ ಇದಕ್ಕೆ ನೀವು ಸಕ್ಸಸ್ ಆಗುವುದಿಲ್ಲ. ಈಗ ಏನು ಮನಿ ಧ್ವಂಸ ಆಗಿದೆ ಅದು ನಮಗೂ ಕೂಡ ಬಹಳ ದುಃಖದ ಸಂಗತಿ. ಹಾಗೆ ಅಲ್ಲಿನ ಜನರನ್ನ ನೋಡಿದ್ರೆ ಭಾಳ ಪಾಪ ಅಂತ ಅನಿಸುತ್ತೆ. ಆದರೆ ನೀವು ಏನೂ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಆದೇಶದ ಮುಂದೆ ಪ್ರಧಾನಮಂತ್ರಿ ಕೂಡ ತಲೆಬಾಗಬೇಕಾಗುತ್ತೆ. ನೀವು ಯಾವ ಲೆಕ್ಕಕ್ಕೆ? ಇದರಲ್ಲಿ ನೀವು ದುಃಖ ಪಡೋದು ಸಂಗತಿನೇ. ಇದನ್ನು ಬಿಟ್ಟು ಏನೂ ಮಾಡೋಕ್ಕಾಗಲ್ಲ. ಆದರೆ ಮನುಷ್ಯತ್ವ ಇದೆ ಅಂತ ನಾವು ದುಃಖ ಪಡ್ತಾ ಇದ್ದೀವಿ. ಕೆಲವೊಬ್ಬರು ಏನು ಮಾಡ್ತಿದ್ದಾರೆ, ನಮ್ಮ ಸಿಂದಗಿಯ ಮಾಜಿ ಶಾಸಕರಾದಂಥ ರಮೇಶ್ ಬುಸ್ನೂರವರು, ಅವರ ಸಂಗಡಿಗರು ಅಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಏನು ಹೋರಾಟ ಮಾಡಲು ಕುಂತಿದಾರಲ್ಲ ಜನರು, 842 ಸರ್ವೆ ನಂಬರಲ್ಲಿ ಧ್ವಂಸ ಆಗಿರೋ ಮನೆಯ ಜನರೇನಲ್ಲಿ ಕುಂತಿದಾರಲ್ಲ, ಅವ್ರ ಜೊತೆಯಲ್ಲಿ ಹೋಗಿ ಮೊನ್ನೆ ಸ್ಟ್ರೈಕಲ್ಲಿ ಹೋಗಿ ಭಾಷಣ ಮಾಡ್ತಾರೆ. ಅವರು ಕೂತಿರೋ ಉದ್ದೇಶವೇನು? ಅವ್ರ ಮನೆ ಇಲ್ಲ, ಮನೆ ಬೇಕಂತ ಕುಂತಿದ್ದಾರೆ. ಅವರು ಮನೆ ಇಲ್ಲ, ಮನೆ ನಾನು ಕೊಡಿಸ್ಕೊಡ್ತೀನಿ, ಕೊಡ್ತೀನಿ ಅಂತ ಹೇಳೋದು ಬಿಟ್ಟು ತಮ್ಮ ವೈಯಕ್ತಿಕ ರಾಜಕೀಯ ಬಗ್ಗೆ ಮಾತಾಡ್ತಾರೆ ಅವರು. ಒಬ್ಬ ನಮ್ಮ ಸಿಂದಗಿಯ ಶಾಸಕರಾದಂಥ ಅಶೋಕ್ ಮನಗೋಳಿ ಅವ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಾರೆ. ಅಲ್ಲಿ ಟೀಕೆ ಟಿಪ್ಪಣಿ ಮಾಡುವ ವೇದಿಕೆ ಅಲ್ಲ ಅದು ಟೀಕೆ ಟಿಪ್ಪಣಿ ಮಾಡಬೇಕಂತ ಇದ್ರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ, ಒಂದು ವೇದಿಕೆ ಮಾಡಿ ಅದ್ರ ಮ್ಯಾಗ ನಿಂತು ನೀವು ಭಾಷಣ ಮಾಡಿರಿ, ನಿಮ್ಗೆ ಯಾರು ಬೇಡ ಅನ್ನಲ್ಲ. ಅದು ಒಂದು ಮಾತು ಬೇರೆ. ಅವರು ಮನೆಗಳು ಕಳ್ಕೊಂಡ್ರ, ಅವ್ರು ಬೀದಿ ಪಾಲಾಗ್ಯಾರ, ಅವ್ರು ನೋಡೋದು ಪಾಪ ಅನಿಸುತ್ತೆ. ಅಂಥವ್ರಿಗೆ ಮನೆ ಕೊಡಿಸೋ ಲೆಕ್ಕದಾಗ ಇಲ್ಲಿ ಮಾತಾಡ್ರಿ ನೀವು. ಅದನ್ನು ಬಿಟ್ಟು ಮನಗೋಳಿ ಅವರು ಅದು ಮಾಡ್ಯಾರ, ಇದು ಮಾಡ್ಯಾರ, ನಗರಸಭೆ ಮಾಡ್ಯಾರ, ಅದು ಮಾಡ್ಯಾರ, ಮೆರವಣಿಗೆ ಮಾಡ್ಕೊಂಡ್ರ ಅಂತಂದ್ರೆ
ಅದು ಮಾತಾಡಕ್ಕೆ ಹೋಗಿರಿ ನೀವು. ಅದು ಕೇಳಕ್ಕೆ ಕುಂತಾರ ಅವ್ರು ಸ್ಟ್ರೈಕಿಗೆ, ಅವ್ರ ಮನೆಗಳು ಕೇಳಕ್ಕೆ ಕುಂತಾರ. ನಗರಸಭೆ ಮಾಡೋದಿತ್ತಪ್ಪ, ನೀವು ಮಾಡಬೇಕಿಲ್ಲ. 13 ವರ್ಷ ರಾಜಕೀಯ ಮಾಡಿರಿ, ನೀವು ಮಾಡಬೇಕಿತ್ತು ಅವಾಗ. 13 ವರ್ಷದಿಂದ ನಿಮಗೆ ಈ 842 ಸರ್ವೆ ನಂಬರಲ್ಲಿ ಆಗುವ ಘಟನೆಗಳು ನಿಮಗೆ ಗೊತ್ತಿಲ್ಲ. ಆವಾಗ ನೀವು ಮಾತಾಡಬೇಕಿತ್ತು. ಇಷ್ಟು ನಿಮಗೆ ಜನರ ಬಗ್ಗೆ ಪ್ರೀತಿ ಕಾಳಜಿ ಈಗ ತೋರಿಸ್ತಾ ಇದ್ದೀರಲ್ಲ, 13 ವರ್ಷದ ಹಿಂದೆನೇ ನೀವು ತೋರಿಸಿದ್ರಂತೆ ಪಾಪ ಅವ್ರ ಮನೆ ಅವ್ರಿಗೆ ಸಿಗ್ತಿತ್ತು. ಸೈಫನ್ ಸಾಬ್ ಕರಜ್ಗೇನವರು ಅವರು ಸ್ಟೇಗೂ ಹೋಗ್ತಿದ್ದಿಲ್ಲ, ಕೋರ್ಟಿಗೂ ಹೋಗ್ತಿದ್ದೆ, ಎಲ್ಲೂ ಹೋಗ್ತಿದ್ದಿಲ್ಲ. ನೀವು ಅವಾಗ 13 ವರ್ಷ ರಾಜಕೀಯ, ಇವ್ರೇನ್ರಿ ಬಿಡ್ರಿ, ಈಗ 2-2.5 ವರ್ಷ ರಾಜಕೀಯ ಮಾಡ್ತಿದ್ದಾರೆ, ಅಧಿಕಾರದಲ್ಲಿದ್ದಾರೆ. ಯಾರು? ಅಶೋಕ್ ಮನಗೊಳ್ಳಿ ಅವರು. ಅವರು ನಿಮ್ಮ ಮುಂದೆ ಭಾಳ ಸಣ್ಣವರು. ಅವರು ಒಂದೊಂದು ಮಾತಿಗೆ ಗೊತ್ತಲ್ಲ ಅಂದ್ರೆ ನೀವು ಹೇಳಬೇಕು. ಅದನ್ನು ಬಿಟ್ಟು 13 ವರ್ಷದಿಂದ ನೀವು ಒಂದು ಕಲ್ಲು ಅಳಿಸಿಲ್ಲ. ಅಲ್ಲಿ ಮಾಡಬೇಕಿತ್ತು ಪಾಪ. ಅವ್ರೇನು ಓಟ್ ಹಾಕಲ್ಲ ನಿಮಗೆ. ಅವ್ರಿಗೆ ಓಟ್ ಯಾರಿಗೆ ಹಾಕ್ತಾರೆ? ಅವ್ರಿಗೆ ಹಾಕ್ತಾರೆ, ಇವ್ರಿಗೆ ಹಾಕ್ತಾರೆ, ಅದು ಪ್ರಶ್ನೆ ಅಲ್ಲ. ಜನರಿಗೋಸ್ಕರ ಕೆಲಸ ಮಾಡೋಕ್ಕೆ ನೀವು MLA ಆಗಿದ್ದೀರಿ, ಜನರ ಪ್ರತಿನಿಧಿ. ನೀವು ಜನರ ವಿರೋಧವಾಗಿ ಚಟುವಟಿಕೆಗಳನ್ನ ಮಾಡಬೇಡ್ರಿ, ಜನರನ್ನ ಹಾದಿ ತಪ್ಪಿಸೋ ಕೆಲಸ ಮಾಡಬೇಡ್ರಿ. ಪಾಪ ಅವರಿಗೆ ಮುನ್ಸಿಪಾಲ್ಟಿ ಅವರು ಮೊನ್ನೆ ಹೇಳಿದ್ರು, ಪ್ರೆಸ್ ಕಾನ್ಫರೆನ್ಸ್ ಕರೆದು, ನಾವು ಮನೆ ಕೊಡ್ತೀವಿ, ಗಟ್ರ್ ಮಾಡಿಕೊಡ್ತೀವಿ, ರೋಡ್ ಮಾಡಿಕೊಡ್ತೀವಿ, ಕರೆಂಟ್ ಮಾಡಿಸ್ಕೊಡ್ತೀವಿ. ಅಲ್ಲಿ 240 ಮನೆಗಳು ಖಾಲಿ ಇದ್ದಾವೆ, ಅಲ್ಲಿ ಹೋಗಿ ನಿಮ್ಮ ಮನೆಯನ್ನು ರೆಡಿ ಮಾಡ್ಕೋರಿ. ಮತ್ತೆ ಇಷ್ಟೆಲ್ಲ ಹೇಳಿದ್ರು ಕೂಡ ನೀವು ಏನು ಮಾಡ್ತಿದ್ದೀರಾ? ಅವ್ರಿಗೆ ದಾರಿ ತಪ್ಪಿಸ್ತಾ ಇದ್ದೀರಾ, ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದೀರಾ ನೀವು. ಒಂದು ಶಾಸಕರ ಹೆಸರು ಹೇಳಿ, ಶಾಸಕರು ನಿಮಗೆ ಮೋಸ ಮಾಡಿದ್ದಾರೆ, ಮುನ್ಸಿಪಾಲ್ಟಿಯವರು ಮೋಸ ಮಾಡಿದ್ದಾರೆ, AC ಅವರು ಮೋಸ ಮಾಡಿದ್ದಾರೆ. ನೋಡಿ, ಯಾರಿಗೂ ಮೋಸ ಮಾಡಲ್ಲ ಮಾಜಿ ಶಾಸಕರೇ, ನೀವು ಜನರಿಗೆ ಮೋಸ ಮಾಡ್ತಾ ಇದ್ದೀರಾ. ಆ ಕುಂತ ಅಮಾಯಕರಿಗೆ ಮೋಸ ಮಾಡ್ತಾ ಇದ್ದೀರಾ. ನೀವು ತಮ್ಮ ಬ್ಯಾಳಿ ಬಯಸ್ಕೊಳ್ಳೋ ಸಂಬಂಧ ರಾಜಕೀಯ ಮಾಡ್ತಾ ಇದ್ದೀರಾ. ಬೆಂಗಳೂರಿಂದ ನಿಮ್ಮ ನಾಯಕರಿಗೆ ಕರೆಸ್ತೀರ ಸಿಂದಗಿಗೆ, ಅವ್ರು ಬಂದೇನು ಮನೆ ಕೊಟ್ಟು ಹೋದ್ರ ಜನರಿಗೆ? ಅಲ್ಲಿಂದ ಇಲ್ಲಿ ತನಕ ಬಂದು ಮನೆ ಕೊಟ್ಟು ಹೋದ್ರ ಅವರಿಗೆ? ಅವ್ರೇನು ರೊಕ್ಕ ದುಡ್ಡು ಕೊಟ್ಟು ಹೋದ್ರ? ಪರಿಹಾರ ದಾನ ಕೊಟ್ಟು ಹೋದ್ರ? ಬಂದು ತಮ್ಮ ಏನಾತ ನಿಮ್ಮ ಹವಾ ಮಾಡ್ಕೊಳ್ಳೋ ಸಂಬಂಧ ಬಂದಿರಿ ಇಲ್ಲಿಗೆ? ಏನು 1 ಲಕ್ಷ ಕೊಟ್ರೆ, 50,000 ಕೊಟ್ರೆ, ಎಷ್ಟು ಕೊಟ್ರಿ ನೀವು? ಪ್ರತಿಯೊಂದಕ್ಕೂ ರಾಜಕೀಯ ಮಾಡ್ತೀರಾ ನೀವು. ಪ್ರತಿಯೊಂದಕ್ಕೂ ರಾಜಕೀಯ ಮಾಡಕ್ ಹೋಗಬೇಡಿ. ಮಾಜಿ ಶಾಸಕರು ಇದ್ದೀರಾ, ಸ್ವಲ್ಪ ವಿಚಾರ ಚಲೋ ಆಗಿ ವಿಚಾರ ಮಾಡಿ ಜನರಿಗೆ ಒಳ್ಳೆ ಆಗೋ ವಿಚಾರ ಮಾಡ್ರಿ. ಹೀಗೆಲ್ಲ ಮಾಡಬಾರ್ದು ನೀವು. ಶಾಸಕರು ತಮ್ಮ ಸ್ವಂತ ರೊಕ್ಕದಲ್ಲಿ ಪ್ರತಿಯೊಂದು 84 ಮನೆಗಳಿಗೆ ತಲಾ 25,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ ಅವರು. ತಮ್ಮ ಸ್ವಂತ, ಯಾವ ಫಂಡ್ ಇಲ್ಲ, ಏನಿಲ್ಲ, ಯಾವ ಮುನ್ಸಿಪಾಲ್ಟಿ ಇಲ್ಲ, ಶಾಸಕರ ಫಂಡ್ ಇಲ್ಲ, ಏನಿಲ್ಲ. ತಮ್ಮ ಮನೆತನದಿಂದ 25,000 ರೂಪಾಯಿ ಕೊಡ್ತೀನಿ ಅಂದ್ರೆ 30 ಲಕ್ಷ ತನ ಆಯ್ತದು. 30 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡ್ಯಾರ. ನೀವು 1 ರೂಪಾಯಿನ ಕೊಡ್ತೀನಿ ಅಂತ ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಮಾಜಿ ಶಾಸಕರು. ಅದೆಲ್ಲ ಬಿಟ್ಟು ನನ್ನ ಬಗ್ಗೆ ಹಂಗೆ ಮಾತಾಡ್ತಾನ, ನಾ ಅಲ್ಲಿ ಹೋಗಿದ್ದೆ ಇಲ್ಲಿ ಹೋಗಿದ್ದೆ ಅಂತ ಹೇಳ್ತಾರಂತಂದ್ರೆ ನೀವು ಮಾಡಾಕತ್ತೀರಿ ಅಂಥದ್ದು ಹೊಲಸ. ಅದಕ್ಕೆ ಸುಮ್ಮನೆ ನಿಮಗೆ ಹೇಳ್ತಾರ. ಬಡವ್ರ ಬಗ್ಗೆ ವಿಚಾರ ಮಾಡ್ಬೇಕ್ರಿ ಶಾಸಕರ, ಮಾಜಿ ಶಾಸಕರ. ದಯವಿಟ್ಟು ಜನರಿಗೆ ಹಾದಿ ತಪ್ಪಿಸೋ ಕೆಲಸ ಮಾಡಬೇಡಿ. ಅವ್ರು ಇದ್ದಂಥ ಜನರಿಗೆ ನ್ಯಾಯ ಒದಗಿಸಿಕೊಡೋ ಕೆಲಸ ಮಾಡ್ರಿ. ನೀವು ಎಲ್ಲರೂ ಕೂಡ ನ್ಯಾಯ ವಿಧಿಸಿ ಕೊಡೋಣಂತ ನಾವು ಏನು ಕರ್ನಾಟಕ ಮುಲ್ಲಾ ಅಸೋಸಿಯೇಷನ್ ವತಿಯಿಂದ ಇದೇನು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ನ್ಯಾಯ ನೀತಿ ಎಲ್ಲರ ಜೊತೆ ಇರಬೇಕು. ಬಡವರಿಗೆ ಅನ್ಯಾಯ ಆಗಿದೆ, ಅವ್ರ ಮನೆ ಹೋಗಿ ಕಳ್ಕೊಂಡಿದ್ದಾರೆ, ಅವ್ರ ಮನೆ ಕೊಡ್ತಿದ್ದಾರೆ ಶಾಸಕರು. ಅವ್ರ ಮನೆ ತೊಳಕ್ಕೆ ನೀವು ಬ್ಯಾಡ ಅಂತ ಒತ್ತಾಯ ಮಾಡ್ತಾ ಇದ್ದೀರಾ. ನಾವು ಎಲ್ಲಿ ಜಾಗ ನಮ್ದು ಇತ್ತು ಅಲ್ಲೇ ಕೊಡು ಅಂತ ಹೇಳ್ತಿದ್ರಿ ನೀವು. ದಯವಿಟ್ಟು ಈ ಕೆಲಸ ಮಾಡಬೇಡಿ. ಬಡವರು ಇದ್ದಾರೆ, ಅವ್ರಿಗೆ ಹದ್ದಿಗೆ ತಪ್ಪಿಸೋ ಕೆಲಸ ಮಾಡಬೇಡಿ. ಎಲ್ಲಾದರೂ ಇರಲಿ, ಮನೆ ಇದ್ರೆ ಸಾಕು.